ಪಕ್ಷದ ಶಾಸಕರಾದ SR ವಿಶ್ವನಾಥ್ ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಒಂದ್ ಕಡೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಆದ್ರೆ ಕಾಂಗ್ರೆಸ್ನವರು ಇಡೀ CM DCM ಸೇರಿದಂತೆ ರಾಜ್ಯ ಉಸ್ತುವಾರಿಗಳು ಸೇರಿ ರಾಜ್ಯಪಾಲರ ಏನು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಹಾಗೂ ಕೇಂದ್ರದ VB ರಾಮ್ಜಿ ಮಸೂದೆಯ ವಿರುದ್ಧವಾಗಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಹೋರಾಟ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ. ಸರ್, ಬೇರೆ ಇನ್ನೇನಿದೆ ಅವ್ರು ಹೋರಾಟ ಮಾಡೋದಕ್ಕೆ? ಇವತ್ತೆಲ್ಲ ಗೌರವವನ್ನು ಕಳ್ಕೊಂಡಿರ್ತಕ್ಕಂಥ ಸರ್ಕಾರ, ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡದೇ ಇರ್ತಕ್ಕಂಥ ಸರ್ಕಾರ, ಮತ ಚೋರಿಯನ್ನು ಮಾಡೋರು ಅಂತೇಳಿ ಇಡೀ ದೇಶದಲ್ಲಿ ಹೋರಾಟ ಮಾಡಿದ್ರು ಕೂಡ ಅದು ಫೇಲ್ಯೂರ್ ಆಯಿತು. ಈಗ ಮನ್ರೇಗಾ ವಿಚಾರ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾರೆ. ಇದು ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ಕೂಡ ಚಾಲನೆಗೆ ಬಂದಿದೆ ಮತ್ತು ಸಂಸತ್ತಿನ ಅನುಮೋದನೆ ಆಗಿದೆ, ರಾಜ್ಯಸಭೆಯಲ್ಲಿ ಅನುಮೋದನೆ ಆಗಿದೆ, ರಾಷ್ಟ್ರಪತಿಗಳ ಸಹಿಯನ್ನು ಹಾಕಿದ ಮೇಲೆ ಇವರು ಹೋರಾಟ ಮಾಡಿ ಪ್ರಯೋಜನ ಏನಿಲ್ಲ. ಇವರೇನೋ ಹೋರಾಟ ಮಾಡೋಂಗಿದ್ರೆ ಡೆಲ್ಲಿಯಲ್ಲಿ ಹೋಗಿ ರಾಷ್ಟ್ರಪತಿಗಳ ಹತ್ರ ಹೋರಾಟವನ್ನು ಮಾಡಲಿ. ಅದು ಬಿಟ್ಬಿಟ್ಟು ಇವತ್ತು ರಾಜ್ಯಪಾಲರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈಗಿರ್ತಕ್ಕಂಥ ಈ ಲಂಚದ ಅವತಾರಗಳು, ಬೇರೆ ಬೇರೆ ಈ ಗೃಹ ಇಲಾಖೆಯ ವೈಫಲ್ಯಗಳು, ಈ ಥರದ್ದು ಮತ್ತು ಎಲ್ಲೂ ಕೆಲಸಗಳಾಗದೇ ಇರ್ತಕ್ಕಂಥದ್ದು, ಇವೆಲ್ಲವನ್ನ ಗಮನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಇದು ಫಸ್ಟ್ ಟೈಮ್ ನಾವು ರಾಜ್ಯ ಸರ್ಕಾರನೇ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅವರ ಒಂದು ವೈಫಲ್ಯತೆಯನ್ನು ತೋರಿಸ್ತಾ ಇದೆ ಅಷ್ಟೇ. ಸರ್, ಇಲ್ಲಿ ಮನ್ರೇಗಾ ಏನೋ VB ರಾಮ್ಜಿ ಮಸೂದೆಯ ವಿಚಾರವಾಗಿ ಇಲ್ಲಿ ಸರ್ಕಾರ ಚರ್ಚೆಗೆ ಒಂದು ರೂಪವನ್ನು ಫಿಕ್ಸ್ ಮಾಡಿದೆ. ಆದರೆ ಆಡಳಿತ ಪಕ್ಷದ ಸರ್ಕಾರವೇ ಒಂದು ಮಸೂದೆಯ ವಿರುದ್ಧವಾಗಿ ಚರ್ಚೆ ಮಾಡ್ತಿರೋದ್ರಿಂದ ಈ ಚರ್ಚೆಗೆ ಉತ್ತರ ಕೊಡೋ ಯಾರು ಸರ್? ಉತ್ತರ ಏನಿಲ್ಲ, ಯಾಕಂದರೆ ನಾವು ಕೂಡ ಸಿದ್ಧವಾಗಿದ್ದೀವಿ. ಮನ್ರೇಗಾ ಏನು, ರಾಮ್ಜಿ ಏನು ಅಂತೇಳಿ ಅವ್ರಿಗೇನು ಅಂತಂದರೆ ಕಾಂಗ್ರೆಸ್ ಹೈಕಮಾಂಡನ್ನು ಮೆಚ್ಚಬೇಕು. ದೇಶದಲ್ಲಿ ಯಾವುದೇ ರಾಜ್ಯ ಕೂಡ ಅಧಿವೇಶನವನ್ನು ಕರೆದು ವಿರೋಧ ಮಾಡಲಿಲ್ಲ ಅಂತಂದರೂ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿದೆ ಅಂತೇಳಿ. ಇದರಿಂದ ಏನಾಗಿದೆ ಅಂದರೆ ಈ ಮುಖ್ಯಮಂತ್ರಿ ಚರ್ಚೆ ಇತ್ತಲ್ಲ, ಇದು ಸ್ವಲ್ಪ ದಿನ ಮುಂದೆ ಹೋಯಿತು. ಇದಾದಮೇಲೆ ಈಗ ನೆಕ್ಸ್ಟು ಬಡ್ಜೆಟ್ಟು, ಇನ್ನೊಂದು ಸ್ವಲ್ಪ ದಿನ ಮುಖ್ಯಮಂತ್ರಿದು ಮುಂದಕ್ಕೆ ಹೋಯಿತು. ಈ ಥರ ಸಿದ್ದರಾಮಯ್ಯನವರು ಅತ್ಯಂತ ಚಾಣಾಕ್ಷರು. ಒಂದು, ಈ ಮುಖ್ಯಮಂತ್ರಿ ಸ್ಥಾನದ ಚರ್ಚೆ ನಡೀತೋ ಅದನ್ನು ಮುಂದಕ್ಕೆ ಹಾಕೋದಕ್ಕೆ ಇದನ್ನು ಭಾಳ ಸದುಪಯೋಗವನ್ನು ಮಾಡ್ಕೊಂಡಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸರ್, ನೀವೇ ಮುಖ್ಯಮಂತ್ರಿ ಚರ್ಚೆ ಅಂತ ಹೇಳಿದ್ರೆ ಈ ಹಿಂದೆ ಏನೋ ಕೆಲವೇ ದಿನಗಳ ಹಿಂದೆ DK ಸುರೇಶ್ ಅವರು ಒಂದು ಮಾತು ಕೇಳ್ತಾರೆ, ನಾವು ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ, ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೋ, ತಾಳ್ಮೆಯಿಂದ ಇದ್ದಾರೋ ತಾಳ್ಮೆ ಕಳ್ಕೊಂಡಿದ್ದಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಟ್ ಅವರ ಕುರ್ಚಿಯ ಜಗಳದಲ್ಲಿ ಇವತ್ತು ಕೂಸು ಬಡವಾಯಿತು ಅಂತೇಳಿ ಇಡೀ ಕರ್ನಾಟಕದ ಜನತೆ ತೊಂದರೆಯನ್ನು ಅನುಭವಿಸ್ತಾ ಇದ್ವಿ. ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ನಿನ್ನೆ ಕೂಡ ಗಣರಾಜ್ಯೋತ್ಸವದಲ್ಲಿ ಬೆಂಗಳೂರಿಗೆ 1,15,00,000 ಕೋಟಿ ನಾವು ಏನು ಮಾಡಿದ್ದೀರಿ ಅನೌನ್ಸು, ಮುಂಡಿ ಮುಚ್ಚಕ್ಕೂ ಕಾಸು ಕೊಡ್ತಾಯಿಲ್ಲ. 25 ಕೋಟಿ ಕೊಟ್ಟಿದ್ದೀರಿ ಒಂದೊಂದು ಕ್ಷೇತ್ರಕ್ಕೆ, ಯಾವುದಕ್ಕೂ ಸಾಲದೇ ಇರ್ತಕ್ಕಂಥದ್ದು. ಇವತ್ತು ಅವ್ರ ಕುರ್ಚಿ ಜಗಳ ಯಾವ ಹಂತಕ್ಕೆ ಹೋಗ್ಬಿಡ್ತದೋ ಗೊತ್ತಿಲ್ಲ. ಸರ್, ಪ್ರಮುಖವಾಗಿ ಏನು ಅಧಿಕಾರಿಗಳಿಗೆ ರಾಜ್ಯದಲ್ಲಿ ಒಂದಷ್ಟು ಭದ್ರತೆ ಇಲ್ಲ ಅಂತಹ ಮಾತು ಕೇಳಿ ಬಂದಿತ್ತು. ರಾಜೀವ್ ಗೌಡ ಅವರ ಈಗ ಬಂಧನ ಆಗಿದೆ, ಅವ್ರ ಬಂಧನದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಲ್ಲ, ಒಟ್ಟು ಇದು ನಾಟಕ. ಇದು ಅವನನ್ನು ಬಂಧಿಸೋದಿದ್ರೆ 2 ದಿನದಲ್ಲೇ ಬಂಧಿಸಬೇಕಾಗಿತ್ತು. ಅವನನ್ನು ಕಾಂಗ್ರೆಸ್ಸಿಂದ ಉಚ್ಚಾಟನೆಯನ್ನು ಮಾಡಿ ಅದಾದಮೇಲೆ 15 ದಿನಗಳ ನಂತರ ಅವನನ್ನು ಬಂಧಿಸೋವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಹೇಳ್ಕೊತಾರೆ ಗೃಹ ಸಚಿವರು, ನಾವು ಭಾಳ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಇಲಾಖೆ, ನಮ್ಮಲ್ಲಿ ಭಾಳ ಕಾನೂನು ಸುವ್ಯವಸ್ಥೆ ಇದೆ ಅಂತೇಳಿ. ಕೆಲವುದ್ರಲ್ಲಿ ನೀವು ಮಾಡಿದ್ದೀರಿ. ಬ್ಯಾಂಕ್ ದರೋಡೆ ಆದಾಗ 2 ದಿನದಲ್ಲಿ ಹಿಡ್ಕೊಂಬಂದ್ರಿ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಹಿಡ್ಕೊಂಬರೋಕ್ಕೆ 15 ದಿನ ಬೇಕಾಗಿತ್ತಾ? ನಿಮ್ಮ ಮಂತ್ರಿಗಳ ಮನೆಯಲ್ಲಿ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದೀರಿ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ನಿಮ್ಮ ಕಡೆಯಿಂದನೇ ಅವ್ರು ಸಹಾಯವನ್ನು ಮಾಡಿದ್ದಾರೆ ಅಂತೇಳಿ ಮನೆ ಕೊಡ್ತಾ ಇದ್ದೀರಿ. ಬೇರೆಯವ್ರನ್ನಾದರೆ 1 ದಿನದಲ್ಲಿ ಅರೆಸ್ಟ್ ಮಾಡ್ತಾಯಿದ್ರಿ. ಇದು ಒಬ್ಬ ಅಧಿಕಾರಿಗಳಿಗೆ ಇದು ಮೊದಲನೇ ಬಾರಿಗಲ್ಲ. ಮುಖ್ಯಮಂತ್ರಿಗಳೇ ಒಂದು ಸಭೆಯಲ್ಲಿ DCPನ ಬೈದಿದ್ರು. ಇನ್ನು ಇದ್ಯಾಕಂಚೇಳಿ ಮಂದಿಗೆಲ್ಲ ಅಂದಂಗೆ ಅವರೇ ಅಂದಾಗ ಎಲ್ಲರೂ ಕೂಡ ಇವತ್ತು ಸಣ್ಣ ಕಾರ್ಯಕರ್ತರು ನೀವು ನೋಡಿರ್ಬೋದು. ನನ್ನ ಮೊನ್ನೆ ವಿದ್ಯಾರಣ್ಯಪುರದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡನ ಮಕ್ಕಳು ಗೂಂಡಾಗಿರಿ ಮಾಡ್ತಾರೆ. ಈ ಥರ ಒಂಥರ ಗೂಂಡಾ ಸರ್ಕಾರ ಹೋಗೈತೆ. ರಾಜಾರೋಷವಾಗಿ ಅಧಿಕಾರಿಗಳು ಯಾರು ಕೂಡ ಕೆಲಸ ಮಾಡೋದಕ್ಕೆ ಹಂಚ್ಕೊತಾ ಇದ್ದಾರೆ. ಆ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ತಂದಿದೆ. ಇದು ಸರ್, ಸಚಿವರಾದಂತಹ ಮುನಿಯಪ್ಪನವರು ಸಹ ರಾಜೇಗೌಡ ಪರ ಬ್ಯಾಟಿಂಗನ್ನು ಮಾಡಿದರು. ಕೆಲವೊಂದಷ್ಟು ನಾಯಕರು ಸಹ ಅವ್ರ ಪರವಾಗಿ ಮಾತಾಡಿದರು ಸರ್. ಇನ್ನು ಈಗ ಅವ್ರು ಸಮರ್ಥನೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಇರೋದೊಂದಷ್ಟು ಜನ ಲೀಡರ್ಗಳವ್ರೆ. ಅವ್ರಿಗೆ ಮೊದಲಿಂದ ಕಾಂಗ್ರೆಸ್ ಗೂಂಡಾಗಿರಿಯನ್ನೇ ಪೋಷಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದರ ಪರಿಣಾಮವಾಗಿಯೇ ವಿಧಾನಸಭೆ ಒಳಗಡೆ ರಾಜ್ಯಪಾಲರ ವಿರುದ್ಧವಾಗಿ ಯಾರು ಹಳೆಯ ರೌಡಿಗಳು ಅಂತ ಹೇಳ್ಕೊಂಡಿದ್ರು ಅವರು ಅದೇ ಪುನರಾವರ್ತನೆ ಮಾಡಿರ್ತಕ್ಕಂಥದ್ದು. ಅವರೇ ಹೆಂಗೆ ಮಾಡಿದ್ಮೇಲೆ ಇನ್ನು ಅವ್ರ ಕಾರ್ಯಕರ್ತರು ಅದೇ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಅದರದ್ದು. ಬಟ್ ಇದಕ್ಕೆ ಎಲ್ಲೋ ಒಂದು ಕಡೆ ಜನಗಳ ಸಹನೆ ಕಟ್ಟೆ ಹೊಡಿತಾ ಇದೆ. ಇದು ಪ್ರತಿನಿತ್ಯ ಒಂದಲ್ಲ ಒಂದು ಧಮಕಿಗಳಾಗುವಂಥದ್ದು, ನಮ್ಮ ಶಾಸಕರ ಮೇಲೆ KDPನಲ್ಲಿ ಹೊಡೆಯೋಕ್ಕೆ ಹೋಗುವಂಥದ್ದು, ಈ ಥರ ಸಾಕಷ್ಟು ದೌರ್ಜನ್ಯಗಳು ನಡೀತಾ ಇದೆ. ಬಟ್ ಅಧಿಕಾರಿಗಳು ಅವರು ಒತ್ತಡದಲ್ಲಿರ್ತಾರೆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ. ಅವರನ್ನು ಯಾವ ಥರ ನಾವು ಉಪಯೋಗಿಸ್ಬೇಕು. ಮತ್ತು ಇವನೇನು MLAನೂ ಅಲ್ಲ, MLCನೂ ಅಲ್ಲ ಮಾತಾಡಬೇಕು ಅಂತಂದಾಗ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಅಧಿಕಾರಿಗಳಿಗೆ ಇಷ್ಟು ಧಮಕಿ ಹೊಡಿತಾರೆ ಅಂದರೆ ಅಧಿಕಾರಿಗಳಿಗೆ ಎಷ್ಟು ಕಾಟ ಕೊಡ್ತಾ ಇರ್ಬೋದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳು, ಕಾರ್ಯಕರ್ತರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು.
ಇದಿಷ್ಟು ಶಾಸಕರಾದಂತಹ ವಿಶ್ವನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಹರ್ಷಿತ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.